ನೀಲಾಂಜನಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡಸಂಭೂತಂ ತಂ ನಮಾಮಿ ಶನೈಶ್ಚರಂ. ಓಂ ಶಂ ಶನೈಶ್ಚರಾಯ ನಮಃ. ನಮಸ್ಕಾರ ವೀಕ್ಷಕರೇ. ಮೇಷರಾಶಿಯವರಿಗೆ ಜುಲೈ 26ರಿಂದ ಆಗಸ್ಟ್ 1ನೇ ತಾರೀಕುವರೆಗೂ ವಾರ ಭವಿಷ್ಯ ಹೀಗಿದೆ ಅಂತ ನೋಡೋಣ. ಚಂದ್ರನ ಆಸ್ಥಾನದಿಂದ ವೃತ್ತಿಯಲ್ಲಿ ಹೇಳಬೇಕಾದ್ರೆ ಈ ವಾರ ಹೊಸದಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ತರುತ್ತೆ. ನಿರಂತರ ವೃತ್ತಿ ಜೀವನದಲ್ಲಿ ಪ್ರಗತಿಯನ್ನು ನೀವು ಕಾಣ್ತೀರ. ಅವಕಾಶಗಳು ಮತ್ತು ಸವಾಲುಗಳನ್ನು ತರುತ್ತೆ ಈ ವಾರ. ಏರಿಳಿತಗಳಿಂದ ಕೂಡಿರುತ್ತೆ ಅಂತಲೂ ಹೇಳ್ಬೋದು. ಪ್ರಾಜೆಕ್ಟ್ಗಳನ್ನು ನೀವು ಅತ್ಯಂತ ವೇಗವಾಗಿ ಮತ್ತು ಉತ್ಸಾಹದಿಂದ ಮುಗಿಸ್ತೀರ. ಜೊತೆಗೆ ನಿಮ್ಮ ಕೊಲೀಗ್ಸ್ ಕಡೆಯಿಂದ ನಿಮಗೆ ಸಪೋರ್ಟ್ ಸಿಗೋದ್ರಿಂದ ಬಾಕಿ ಉಳಿದಿರುವ ಕೆಲಸಗಳನ್ನು ಕೂಡ ಪೂರ್ಣಗೊಳಿಸಲು ಈ ಸಮಯ ಸಹಾಯ ಮಾಡುತ್ತೆ. ಕಳೆದ ವಾರ ಬೇಸರ ಪಡ್ತಾ ಇರ್ತೀರ ಮತ್ತು ಚಿಂತೆ ಮಾಡ್ಕೊಂಡಿರ್ತೀರ. ಈ ವಾರ ಬೇಸರ ಮತ್ತು ಚಿಂತೆಯನ್ನು ದೂರ ಮಾಡಿಕೊಂಡು ನಿಮ್ಮಲ್ಲಿ ಭರವಸೆ ಹೆಚ್ಚು ಮಾಡ್ಕೊತೀರ. ನಿಮ್ಮಿಂದ ಎಷ್ಟು ಕೆಲಸ ಸಾಧ್ಯವಾಗುತ್ತೋ ಅಷ್ಟು ಕೆಲಸ ಮಾಡಬೇಕು ಅನ್ನೋ ನಿಮಗೆ ಹಠ ನಿಮ್ಮಲ್ಲಿ ಬರುತ್ತೆ. ಕೈಲಾದಷ್ಟು ಸಾಧಿಸಬೇಕು ಅಂತ ನೀವು ಅಂದ್ಕೊತೀರ. ನೀವೇ ಮುಂದೆ ನಿಂತು ಹೊಸ ಪ್ರಾಜೆಕ್ಟ್ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಇದು ಉತ್ತಮ ಸಮಯ ಅಂತಲೂ ಹೇಳ್ಬೋದು. ಕೆಲಸದಲ್ಲಿ ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸಲು ಒಳ್ಳೆಯ ಅವಕಾಶ ನಿಮಗೆ ಸಿಗುತ್ತೆ. ನಿಮ್ಮ ಟ್ಯಾಲೆಂಟ್ ಮತ್ತು ನಿಮ್ಮ ಡೆಡಿಕೇಶನನ್ನು ನೋಡಿ ನಿಮ್ಮ ಬಾಸ್ ಮೆಚ್ಚುಗೆಯನ್ನು ನೀಡ್ತಾರೆ. ಆದರೆ ಈ ವಾರ ಆಫೀಸ್ನಲ್ಲಿ ಪಾಲಿಟಿಕ್ಸ್ ನಡೆಯುವ ಸಾಧ್ಯತೆ ಇದೆ. ಆದರೆ ನೀವು ಸ್ವಲ್ಪ ಎಫರ್ಟ್ ಹಾಕಿ ಏನೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳಿದ್ರೂ ಅದೆಲ್ಲ ನೀವು ಕ್ಲಿಯರ್ ಮಾಡ್ಕೋಬೇಕಾಗುತ್ತೆ. ತಾಳ್ಮೆಯಿಂದ ಬಗೆಹರಿಸ್ಕೊಳ್ಳಿ. ಹಣಕಾಸಿನ ವಿಚಾರದಲ್ಲಿ ಹೇಳಬೇಕಾದ್ರೆ ನಿಮ್ಮ ಗಮನ ಎಲ್ಲ ಈ ವಾರ ಬಂದು ಸಂಪಾದನೆ ಮೇಲೇ ಇರುತ್ತೆ. ಆರ್ಥಿಕದಲ್ಲಿ ಸ್ಥಿರತೆಯನ್ನು ನೀವು ಕಾಣ್ತೀರಾ. ಆದರೆ ವಾರದ ಆರಂಭದಲ್ಲಿ ಹೆಚ್ಚಿನ ಖರ್ಚಿನ ಬಗ್ಗೆ ನೀವು ಜಾಗ್ರತೆ ವಹಿಸಬೇಕು. ಎಕ್ಸ್ಪೆನ್ಸಿವ್ ಪರ್ಚೇಸ್ ಮಾಡ್ತೀರಾ, ಅಂದರೆ ಕಾಸ್ಟ್ಲಿ, ತುಂಬ ಜಾಸ್ತಿ ದುಡ್ಡು ಖರ್ಚು ಮಾಡಿಬಿಟ್ಟು ಪರ್ಚೇಸ್ ಮಾಡ್ತೀರಾ ಮತ್ತು ಸಡನ್ನಾಗಿ ಖರ್ಚು ಬರುವ ಸಾಧ್ಯತೆಯೂ ಇರುತ್ತೆ. ಆದಷ್ಟು ನೀವು ಖರ್ಚು ಮಾಡೋದನ್ನು ನೀವು ಅವಾಯ್ಡ್ ಮಾಡಬೇಕು. ಒಂದು ಡಿಸಿಪ್ಲಿನ್ ಆಗಿ ಬಜೆಟ್ ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಮತ್ತು ಈ ವಾರ ಯಾವುದೇ ಅಗ್ರಿಮೆಂಟ್ ಅಥವಾ ಡಾಕ್ಯುಮೆಂಟ್ಗಳಿಗೆ ನೀವು ಸೈನ್ ಮಾಡುವ ಮೊದಲು ಅನುಭವಿ ಸಲಹೆಗಾರರನ್ನು ನೀವು ಸಂಪರ್ಕಿಸಿ ಅವರ ಅಡ್ವೈಸ್ ತಗೊಂಡು ನೀವು ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡೋದಿದ್ದರೆ ಮಾಡಬೇಕು. ನೀವು ಆತುರನೇ ಪಡಕ್ಕೆ ಹೋಗಬೇಡಿ. ಉಳಿತಾಯದ ಕಡೆ ನೀವು ಗಮನ ವಹಿಸಬೇಕು. ಕುಟುಂಬದ ವಿಚಾರ ಹೇಳಬೇಕಾದ್ರೆ ನಿಮಗೆ ಅವಕಾಶ ಸಿಗುತ್ತೆ ಈ ವಾರ. ಅದರಿಂದ ಯಾವುದೇ ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೂ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊತೀರಾ. ನಿಮ್ಮ ಪ್ರೀತಿ ಪಾತ್ರರ ಜೊತೆಗೆ ನಿಮ್ಮ ಬಂಧ ಇನ್ನಷ್ಟು ಗಟ್ಟಿಯಾಗುತ್ತೆ. ಆದರೆ ಹಣಕಾಸಿನ ವಿಚಾರದಲ್ಲಿ ಸಂಗಾತಿಯ ಜೊತೆ ಅಥವಾ ಮನೆಯವರ ಜೊತೆ ಡಿಸ್ಅಗ್ರಿಮೆಂಟ್ ಆಗುವ ಸಾಧ್ಯತೆ ಇರುತ್ತೆ. ಸ್ವಲ್ಪ ಏನೇ ಇದ್ರೂ ಹಾನೆಸ್ಟಾಗಿ ಕ್ಲಿಯರಾಗಿ ಕೂತ್ಕೊಂಡು ಬಗೆಹರಿಸ್ಕೊಳ್ಳೋದು ಒಳ್ಳೆಯದು. ವಿದ್ಯಾರ್ಥಿಗಳಿಗೆ ಹೇಳಬೇಕಾದ್ರೆ ಚೆನ್ನಾಗಿದೆ ಈ ವಾರ. ಗಮನ ಹೆಚ್ಚಾಗುತ್ತೆ ಮತ್ತು ತುಂಬ ಕಷ್ಟಕರವಾದ ಸಬ್ಜೆಕ್ಟ್ ಕೂಡ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ಆರೋಗ್ಯದ ವಿಚಾರ ಹೇಳಬೇಕಾದ್ರೆ ಕೆಲಸದಲ್ಲಿ ನಿಮ್ಮನ್ನು ನೀವು ಜಾಸ್ತಿ ಪುಷ್ ಮಾಡಿಕೊಂಡು ಓವರಾಗಿ ಆಯಾಸ ಮಾಡ್ಕೊಂಡು ಬಿಡ್ತೀರ. ಆ ಥರ ಎಲ್ಲ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಮಹತ್ವಾಕಾಂಕ್ಷೆ ಜೊತೆಗೆ ವಿಶ್ರಾಂತಿ ಎರಡೂ ಕೂಡ ನೀವು ಬ್ಯಾಲೆನ್ಸ್ ಮಾಡುವ ಅಗತ್ಯ ಇದೆ. ರೆಗ್ಯುಲರ್ ಆಗಿ ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡಿ ಅಥವಾ ಯೋಗ ಮಾಡಿ. ಅದರಿಂದ ನಿಮ್ಮ ಮೈಂಡ್ ಕಾಮ್ ಆಗುತ್ತೆ ಮತ್ತು ನಿಮ್ಮಲ್ಲಿ ಫೋಕಸ್ ಜಾಸ್ತಿ ಆಗುತ್ತೆ. ಪರಿಹಾರ ಬಂದು ಸೂರ್ಯನಿಗೆ ನೀರನ್ನು ಅರ್ಪಿಸಿ ಮನೆ ಹತ್ತಿರ ಇರೋ ಆಂಜನೇಯ ದೇವಸ್ಥಾನಕ್ಕೆ ಭೇಟಿಯನ್ನು ನೀಡೋದ್ರಿಂದ ನಿಮಗೆ ಮನಸ್ಸಿಗೆ ಸ್ವಲ್ಪ ಧೈರ್ಯ, ನೆಮ್ಮದಿ ಸಿಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಅದರಿಂದ ನಿಮ್ಮ ರಾಶಿಯ ಹೊಸ ವೀಡಿಯೋಸ್ಗಳ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಧನ್ಯವಾದಗಳು.